Dear student, good morning, very good morning. ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ವಿಷಯ ನಿನ್ನೆ ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ ಸಂಬಂಧಪಟ್ಟಂತೆ ಅಸೈನ್ಮೆಂಟ್ ಮಾಡಿದ್ವಿ. ಅದರ ಮುಂದುವರೆದ ಭಾಗ. ಇವತ್ತು ಒಂದಷ್ಟು ಕ್ವಶನ್ಸ್ಗಳು MCQ ಮತ್ತು ಆನ್ಸರ್ಸು ನೋಡೋಣ. ಮೊದಲಿಗೆ ಇಲ್ಲೊಂದು ಫಿಗರ್ ಇದೆ. ಈ ಫಿಗರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದೆ ನೋಡಿ. ವಾಟ್ ಈಸ್ ದ ನೇಮ್ ಆಫ್ ದ ಸರ್ಕ್ಯೂಟ್ ಡಯಾಗ್ರಾಮ್? ಇಲ್ಲೊಂದು ಡಯಾಗ್ರಾಮ್ ಇದೆ, ಅದು ಸರ್ಕ್ಯೂಟು. ಅದು ಅದರ ಹೆಸರೇನು? ಯಾವ ಸರ್ಕ್ಯೂಟು? ಒಂದು 2x2 ವೇ ವಾಲ್, 3x2 ವೇ ವಾಲ್, 4x2 ವೇ ವಾಲ್ ಮತ್ತು 4x3 ವೇ ವಾಲ್. ನಾವು ಪಾಠ ಮಾಡುವಾಗ ಹೇಳಿದ್ವಿ, ಈ ವಾಲ್ವಲ್ಲಿ ನೋಡಿ 3 ಪೋರ್ಷನ್ ಇದೆ ಮತ್ತು 4 ಪೋರ್ಟ್ ಇದೆ. 3 ಪೋರ್ಷನ್ ಇದೆ, 4 ಪೋರ್ಟ್ ಇದೆ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ, 4/3. 4 ಪೋರ್ಟು 3 ಪೊಸಿಷನ್. 4 ಪೋರ್ಟು 3 ಪೊಸಿಷನ್ನು. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ, ಸಂಬಂಧಪಟ್ಟಂಗೆ ಕ್ವಶನ್ನು. ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಹೈಡ್ರಾಲಿಕ್ ಪವರ್ ಸಿಸ್ಟಮ್? ಹೈಡ್ರಾಲಿಕ್ ಪವರ್ ಸಿಸ್ಟಮಲ್ಲಿ ಇಲ್ಲೊಂದು ಮಾರ್ಕ್ ಮಾಡಿದ್ದಾನೆ, ಅದರ ಹೆಸರೇನು? 2 ಪಿಸ್ಟನ್ ವಾಲ್, ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್, ಪಂಪ್, ರಿಸರ್ವಾಯರ್. ನೋಡಿ, ಯೋಚನೆ ಮಾಡಿ. ಮೇಲ್ಗಡೆ ಇರೋದು ರಿಸರ್ವಾಯರ್ ಆಗೋಕ್ಕೆ ಸಾಧ್ಯನಾ? ಪಂಪ್ ಆಗೋಕ್ಕೆ ಸಾಧ್ಯನಾ? ಮತ್ತು ವಾಲ್ವ್ ಆಗೋಕ್ಕೆ ಸಾಧ್ಯನಾ? ನೋಡೋಣ ಯಾವುದಿದೆ ಅಂತ. ಆನ್ಸರ್ ಈಸ್ ಬಿ, ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಯಾಕೆ ಅಂದರೆ ಸಿಲಿಂಡ್ರಲ್ಲಿ 2 ಕಡೆ ಕನೆಕ್ಷನ್ ಇದೆ ನೋಡಿ. ಸಿಲಿಂಡ್ರಿಗೆ 2 ಕಡೆ ಕನೆಕ್ಷನ್ ಇದೆ. ಸೊ ಅದನ್ನು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಗೇಜ್ indicates the amount of fluid pressure in the hydraulic system? ಹೈಡ್ರಾಲಿಕ್ ಸಿಸ್ಟಮಲ್ಲಿ ಫ್ಲೂಯಿಡ್ ಪ್ರೆಷರ್ನ ಯಾವ ಗೇಜು ಇಂಡಿಕೇಟ್ ಮಾಡುತ್ತೆ? ಫ್ಲೂಯಿಡ್ ಪ್ರೆಷರ್ನ ಯಾವ ಗೇಜು ಇಂಡಿಕೇಟ್ ಮಾಡುತ್ತೆ? ವ್ಯಾಕ್ಯೂಮ್ ಗೇಜ್, ಪ್ರೆಷರ್ ಗೇಜ್, ಫ್ಲೂಯಿಡ್ ಗೇಜ್, ನ್ಯೂಮ್ಯಾಟಿಕ್ ಗೇಜ್? ದ ಆನ್ಸರ್ ಈಸ್ ಬಿ, ಪ್ರೆಷರ್ ಗೇಜ್. ಅಲ್ಲಿ ಪ್ರೆಷರ್ ತಾನೇ ಕೇಳಿರೋದು, ಅದನ್ನು ಪ್ರೆಷರ್ ಗೇಜ್. ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಅಡ್ಜಸ್ಟಬಲ್ restrictor? Answer is needle restrictor, longitudinal restrictor, cap restrictor and circumferential restrictor. The answer is A, needle restrictor. ಹಾಗೆ ಮುಂದಿನ ಕ್ವಶನ್ನು, ವಾಟ್ ಈಸ್ ದಿ ಆಪರೇಟಿಂಗ್ ವೋಲ್ಟೇಜ್ ಆಫ್ ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್? ಎಲೆಕ್ಟ್ರೋನ್ಯೂಮ್ಯಾಟಿಕ್ಸಲ್ಲಿ ಎಷ್ಟು ವೋಲ್ಟೇಜು ಯೂಸ್ ಮಾಡ್ತಾರೆ ಅದೆಲ್ಲ ವಾಲ್ವ್ಗಳೆಲ್ಲ ಆಪ್ರೇಟ್ ಮಾಡೋದಕ್ಕೆ? 10 ವೋಲ್ಟ್ ಟು 140 ವೋಲ್ಟ್, 12 ವೋಲ್ಟ್ ಟು 220 ವೋಲ್ಟ್, 15 ವೋಲ್ಟ್ ಟು 200 ವೋಲ್ಟ್, 200 ವೋಲ್ಟ್ ಟು 240 ವೋಲ್ಟ್. ನೋಡಿ, ಕರೆಕ್ಟಾಗಿ ಸ್ವಲ್ಪ ಯೋಚನೆ ಮಾಡಿದ್ರೆ 12 ವೋಲ್ಟು ನಾವೆಲ್ಲ ಕಡೆನೂ ಕೇಳಿರ್ತೀವಿ. ಬ್ಯಾಟ್ರಿ ಆಪ್ರೇಟೆಡ್ ಎಲ್ಲ 12 ವೋಲ್ಟಲ್ಲಿ ಇರುತ್ತೆ. 220 ಕರೆಂಟಲ್ಲಿ ಇರುತ್ತೆ, AC-ನಲ್ಲಿ ಅಲ್ವಾ? ಸೊ ಅದನ್ನು ನೋಡಿಕೊಂಡ್ರೆ ದ ಆನ್ಸರ್ ಈಸ್ ಬಿ, 12 ವೋಲ್ಟಿಂದ 220 ವೋಲ್ಟ್ ತನಕ ಕೆಲಸ ಮಾಡುತ್ತದೆ. 12 ವೋಲ್ಟಿಂದ 220 ತನಕ. ಇನ್ ವಿಚ್ ಟೈಪ್ ಆಫ್ ವಾಲ್ವ್ ಕನೆಕ್ಷನ್ಸ್ ಆರ್ ಓಪನ್ಡ್ ಆರ್ ಕ್ಲೋಸ್ಡ್ ಬೈ ಮೀನ್ಸ್ ಆಫ್ ಸ್ಪೂಲ್ ಸ್ಲೈಡ್? ಸ್ಪೂಲ್ಸ್ ಸೈಡಲ್ಲಿ ಯಾವ ಟೈಪ್ ಆಫ್ ವಾಲ್ವ್ ಕನೆಕ್ಷನ್ಸು ಓಪನ್ ಆಗಿರುತ್ತೆ ಅಥವಾ ಕ್ಲೋಸ್ ಆಗಿರುತ್ತೆ? ಆನ್ಸರ್ ಈಸ್ ಚೆಕ್ ವಾಲ್, ಬಟರ್ಫ್ಲೈ ವಾಲ್, ಸೊಲೊನಾಯ್ಡ್ ವಾಲ್ ಮತ್ತು ನಾನ್ ರಿಟರ್ನ್ ವಾಲ್. ದ ಆನ್ಸರ್ ಈಸ್ ಬಿ, ಬಟರ್ಫ್ಲೈ ವಾಲ್ಸ್. ಮುಂದಿನ ಕ್ವಶನ್ನು, ಇಲ್ಲೊಂದು ಫಿಗರ್ ಇದೆ, ಅಬ್ಸರ್ವ್ ಮಾಡಿ. ಕ್ವಶನ್ ಈಸ್,
ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್? ನೋಡಿ, ಈ ಪಿಕ್ಚರ್ ಯಾವುದು ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್ ಅಂತ. ಒನ್ ವೇ ಫ್ಲೋ ಕಂಟ್ರೋಲ್ ವಾಲ್, ಅದರಲ್ಲಿ ಒಂದು ಪಾರ್ಟ್ಗೆ ಮಾರ್ಕ್ ಮಾಡಿದರೆ ಅದು ಯಾವುದು ಅಂತೇಳಿ. ಒಂದು ಥ್ರಾಟ್ಲಿಂಗ್ ಸ್ಕ್ರೂ, ನಾಚ್, ಓಪನಿಂಗ್ ಆಫ್ ಸ್ಪ್ರಿಂಗ್ ಬಾಲ್, ವಾಲ್ ಸೆಟ್. ಯಾವುದು ಆನ್ಸರ್ ಅಂತಂದರೆ ಆನ್ಸರ್ ಈಸ್ ಎ, ಥ್ರಾಟ್ಲಿಂಗ್ ಸ್ಕ್ರೂ. ಥ್ರಾಟ್ಲಿಂಗ್ ಸ್ಕ್ರೂ. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಫಿಗರ್ ಇದೆ ಸಂಬಂಧಪಟ್ಟಂಗೆ ಕ್ವಶನ್ನು. ವಾಟ್ ಈಸ್ ದ ಟೈಪ್ ಆಫ್ ದ ಸೊಲನಾಯ್ಡ್ ವಾಲ್? ಸೊಲನಾಯ್ಡ್ ವಾಲ್ದಲ್ಲಿ ಯಾವ ಟೈಪ್ ಇದು? 5x2 way double solenoid valve, 5x2 way single solenoid valve, 3x2 way single solenoid valve, double solenoid valve. Picture ನೋಡಿ, ಗಮನಿಸಿ. The answer is C, 3x2 way single solenoid valve. ಮುಂದಿನ ಕ್ವಶನ್ನು, ಇಲ್ಲೂ ಒಂದು ಪಿಕ್ಚರ್ ಇದೆ ಸಂಬಂಧಪಟ್ಟಂಗೆ ಕ್ವಶನ್ನು. ವಾಟ್ ಈಸ್ ದ ಟೈಪ್ ಆಫ್ ದ ಫಿಲ್ಟರ್? ಇದು ಫಿಲ್ಟ್ರ್. ಈ ಫಿಲ್ಟ್ರು ಯಾವ ಟೈಪ್ ಫಿಲ್ಟ್ರ್ ಇದು ಅಂತ ನಾವು ಹೇಳಬೇಕು. ಅಬ್ಸಾರ್ಬೆಂಟ್ ಫಿಲ್ಟರ್, ಮೆಕ್ಯಾನಿಕಲ್ ಫಿಲ್ಟರ್, ಮ್ಯಾಗ್ನೆಟಿಕ್ ಫಿಲ್ಟರ್, ರಿಟರ್ನ್ ಲೈನ್ ಫಿಲ್ಟರ್. ಯಾವ ಫಿಲ್ಟ್ರು ಇದು ಅಂತ ನೋಡಬೇಕು. ದ ಆನ್ಸರ್ ಈಸ್ ಬಿ, ಮೆಕ್ಯಾನಿಕಲ್ ಫಿಲ್ಟರ್. ಆನ್ಸರ್ ಈಸ್ ಬಿ. ಹಾಗೆ ಹೌ ಹೈಡ್ರಾಲಿಕ್ ಟ್ರಾನ್ಸ್ಮಿಷನ್ ಫೋರ್ಸ್ ಈಸ್ ಕ್ಯಾಲ್ಕುಲೇಟೆಡ್? ಹೈಡ್ರಾಲಿಕ್ ಟ್ರಾನ್ಸ್ಮಿಷನ್ ಫೋರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕಂಟ್ರೋಲ್ ಮಾಡ್ತೀವಿ. ಹೈಡ್ರಾಲಿಕ್ ಟ್ರಾನ್ಸ್ಮಿಷನ್ ಬೈ ಏರ್, ಬೈ ಗೇರ್ಸ್, ಬೈ ಫ್ಲೂಯಿಡ್ ಮತ್ತು ಬೈ ಎಲೆಕ್ಟ್ರಿಕ್. ಇದಿಷ್ಟರಲ್ಲಿ ಯಾವುದರಲ್ಲಿ ನಾವು ಇದನ್ನು ಹೈಡ್ರಾಲಿಕ್ ಫ್ಲೂಯಿಡನ್ನು ಕಂಟ್ರೋಲ್ ಮಾಡ್ತೀವಿ? ದ ಆನ್ಸರ್ ಈಸ್ ಹೈಡ್ರಾಲಿಕ್ ಸಿ, ಬೈ ಫ್ಲೂಯಿಡ್. ಹೈಡ್ರಾಲಿಕ್ ಅಂತ ತಕ್ಷಣ ಫ್ಲೂಯಿಡ್ ಅಂತ ಬಂದ್ಬಿಡ್ಬೇಕು. ಹಾಗೆ ನೆಕ್ಸ್ಟ್ ಕ್ವಶನು, ವಿಚ್ ವಾಲ್ವ್ ಈಸ್ ಯೂಸ್ ಟು ಪರ್ಮಿಟ್ ಫ್ಲೂಯಿಡ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ಬ್ಲಾಕ್ ಫ್ಲೋ ಇನ್ ಅಪೋಸಿಟ್ ಡೈರೆಕ್ಷನ್? ಯಾವ ವಾಲ್ವು ಒಂದು ಡೈರೆಕ್ಷನಲ್ಲಿ ಫ್ಲೋ ಆಗೋದಕ್ಕೆ ಬಿಡುತ್ತೆ, ಮತ್ತೊಂದು ಡೈರೆಕ್ಷನಲ್ಲಿ ಫ್ಲೋ ಆಗೋದಕ್ಕೆ ಬಿಡೋದಿಲ್ಲ, ಬ್ಲಾಕ್ ಮಾಡುತ್ತೆ? ಯಾವುದಪ್ಪ ಅದಂದರೆ ಚೆಕ್ ವಾಲ್, ಶಟಲ್ ವಾಲ್, ಆರಿಫೈಸ್ ಚೆಕ್ ವಾಲ್, ಪ್ರೆಷರ್ ರಿಲೀಫ್ ವಾಲ್. ನೀವು ನೋಡಿ, ಈ 4 ವಾಲ್ವಲ್ಲಿ ಯಾವ ವಾಲ್ವು ಫ್ಲೂಯಿಡ್ ಫ್ಲೋ ಆಗೋದಕ್ಕೆ ಒನ್ ಡೈರೆಕ್ಷನಲ್ಲಿ ಮಾತ್ರ ಅವಕಾಶ ಕೊಡುತ್ತೆ, ವಾಪಸ್ ಬರಬೇಕಾದ್ರೆ ಅದನ್ನು ಬ್ಲಾಕ್ ಮಾಡುತ್ತೆ? ಯಾವ ವಾಲ್ವಪ್ಪ ಅದು ಅಂತಂದರೆ ಆನ್ಸರ್ ಈಸ್ ಎ, ಚೆಕ್ ವಾಲ್ವ್. ಚೆಕ್ ವಾಲ್ವ್ ಅಂತಂದರೆ ನಾನ್ ರಿಟರ್ನ್ ವಾಲ್ವ್ ಅಂತ. ನಾನ್ ರಿಟರ್ನ್ ವಾಲ್ವ್ ಅಂದರೂ ಒಂದೇ, ಚೆಕ್ ವಾಲ್ವ್ ಅಂತಂದರೂ ಒಂದೇ. ಅದು ಚೆಕ್ ವಾಲ್ವ್ ಅಲ್ಲದೆ ನಾನ್ ರಿಟರ್ನ್ ವಾಲ್ವ್ ಅಂತ ಕೊಟ್ಟಿದ್ರು ನೀವು ಅದನ್ನು ಹೇಳಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ನು, ವಿಚ್ ವಾಲ್ವ್ ಹ್ಯಾಸ್ 2 ಇನ್ಲೆಟ್ 1 ಔಟ್ಲೆಟ್ ಇನ್ ಹೈಡ್ರಾಲಿಕ್ ಅಥವಾ ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಿ? ನ್ಯೂಮ್ಯಾಟಿಕ್ ಅಥವಾ ಹೈಡ್ರಾಲಿಕ್ ಸಿಸ್ಟಮಲ್ಲಿ ಯಾವ ವಾಲ್ವು 2 ಇನ್ಲೆಟ್ಟು ಮತ್ತು 1 ಔಟ್ಲೆಟನ್ನು ಹೊಂದಿರುತ್ತೆ? ಸ್ಲೈಡ್ ವಾಲ್, ಚೆಕ್ ವಾಲ್, ಶಟಲ್ ವಾಲ್, ಸೊಲನಾಯ್ಡ್ ವಾಲ್. ಈ 4ರಲ್ಲಿ ಆನ್ಸರ್ ಈಸ್ ಸಿ, ಶಟಲ್ ವಾಲ್ವು 1 ಇನ್ಲೆಟು ಮತ್ತು 1 ಔಟ್ಲೆಟನ್ನು ಹೊಂದಿರುತ್ತೆ, ಹೈಡ್ರಾಲಿಕ್ ಕಲರ್ ಆಗಲಿ ನ್ಯೂಮ್ಯಾಟಿಕ್ ಕಲರು ಆಗಲಿ. ಮುಂದಿನ ಕ್ವಶನ್ನು, ವೈ ಇನ್ ಹೈಡ್ರಾಲಿಕ್ ಪಂಪ್ ದ ಫಿಲ್ಟರ್ ಈಸ್ ಇನ್ಸ್ಟಾಲ್ಡ್ ಇನ್ ಸಕ್ಷನ್ ಲೈನ್? ಸಕ್ಷನ್ ಲೈನಲ್ಲಿ ಫಿಲ್ಟ್ರನ್ನ ಯಾಕೆ ಇನ್ಸ್ಟಾಲ್ ಮಾಡಿರ್ತಾರೆ? ಸಕ್ಷನ್ ಲೈನ್ ಅಂತಂದರೆ ಹೈಡ್ರಾಲಿಕ್ ಸರ್ಕ್ಯೂಟ್ಗೆ ಪಂಪ್ ಮಾಡಬೇಕಾದ್ರೆ ಟ್ಯಾಂಕಿಂದ ಸಕ್ ಮಾಡುತ್ತಲ್ಲ, ಅದನ್ನು ಸಕ್ಷನ್ ಲೈನ್ ಅಂತ ಕರೀತಾರೆ.
ಯಾಕೆ ಅಲ್ಲಿ ಫಿಲ್ಟರ್ನ ಹಾಕಿರ್ತಾರಪ್ಪ ಅಂದರೆ ರೆಡ್ಯೂಸ್ ದಿ ಆಯಿಲ್ ಎಂಟರ್ನ ರೆಡ್ಯೂಸ್ ಮಾಡೋದಕ್ಕೆ, ಪ್ರಿವೆಂಟಿಂಗ್ ಫಾರಿನ್ ಮ್ಯಾಟರ್ ಅಂದರೆ ಬೇರೆ ಗಲೀಜು ಪಲೀಜು ಆ ಥರದ ಫಾರಿನ್ ಮ್ಯಾಟ್ರನ್ನ ಯಾವುದನ್ನು ಪ್ರಿವೆಂಟ್ ಮಾಡೋದಕ್ಕೆ, ತಡೆಯೋದಕ್ಕೆ, ಹಾಗೆ ರೆಡ್ಯೂಸ್ ಪ್ರೆಷರ್ ಇನ್ ದಿ ಪಂಪ್ ಮತ್ತು ಇನ್ಕ್ರೀಸ್ ದಿ ಪ್ರೆಷರ್ ಇನ್ ದಿ ಪಂಪ್. ಇನ್ಕ್ರೀಸ್ ಮಾಡೋಕ್ಕೆ, ರಿಡ್ಯೂಸ್ ಮಾಡೋಕ್ಕೆ ಅಥವಾ ಪ್ರಿವೆಂಟ್ ಮಾಡೋದಕ್ಕೆ ಯಾವ್ದಾದ್ರು ಗಲೀಜು ಪಲೀಜು ಇದ್ದರೆ, ಅಥವಾ ರೆಡ್ಯೂಸ್ ಮಾಡೋದಕ್ಕೆ. ಫಿಲ್ಟರ್ ಅಂತ ಅಲ್ಲಿ ಕೊಟ್ಬಿಟ್ಮೇಲೆ ಆನ್ಸರ್ ಯಾವುದಿರುತ್ತೆ? ಪ್ರಿವೆಂಟಿಂಗ್ ಫಾರಿನ್ ಮ್ಯಾಟರ್. ಬೇರೆ ಯಾವುದೇ ಮ್ಯಾಟರ್ಸ್ಗಳು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲನೂ ಒಳಗಡೆ ಹೋಗದೆ ಇರೋ ಥರ ತಡೆಯೋದಕ್ಕೆ ಅಲ್ಲಿ ಫಿಲ್ಟರ್ ಹಾಕಿರ್ತಾನೆ. ನೆಕ್ಸ್ಟು, ವಿಚ್ ವಾಲ್ವ್ ಈಸ್ ಯೂಸ್ಡ್ ಫಾರ್ ಫೈನ್ ಕಂಟ್ರೋಲ್ ಆಫ್ ಫ್ಲೋ ಇನ್ ಪೈಪ್ಲೈನಲ್ಲಿ ಫೈನ್ ಕಂಟ್ರೋಲ್ ಅಂದರೆ ಸೂಕ್ಷ್ಮವಾಗಿ ತುಂಬ ಆ್ಯಕ್ಯುರೇಟಾಗಿ ಫೈನ್ ಕಂಟ್ರೋಲ್ ಮಾಡುತ್ತೆ. ಯಾವುದಪ್ಪ ವಾಲ್ವ್ ಅಂತಂದರೆ ಗೇಟ್ ವಾಲ್ವಾ, ಗ್ಲೋಬ್ ವಾಲ್ವ್, ನೀಡಲ್ ವಾಲ್ವ್ ಮತ್ತು ನಾನ್ ರಿಟರ್ನ್ ವಾಲ್ವ್. ಫೈನ್ ಕಂಟ್ರೋಲ್ ವಾಲ್ವ್ ಅಂತಂದರೆ ಸಣ್ಣದಾಗಿ ಹೋಗೋದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಯಾವುದು ಅಂತ ನಾವು ಇಲ್ಲೇ ಯೋಚನೆ ಮಾಡಬೇಕು. ಆನ್ಸರ್ ಈಸ್ ಸಿ, ನೀಡಲ್ ವಾಲ್ವ್. ಇದು ಫೈನ್ ಕಂಟ್ರೋಲ್ ಮಾಡುತ್ತೆ. ಮತ್ತು ವಿಚ್ ವಾಲ್ವ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಎಕ್ಸೆಸಿವ್ ಪ್ರೆಷರ್ ಇನ್ ಹೈಡ್ರಾಲಿಕ್ ಸಿಸ್ಟಮ್? ಪ್ರೆಷರ್ನ ಯಾವುದು ಪ್ರೊಟೆಕ್ಟ್ ಮಾಡುತ್ತೆ? ಪ್ರೆಷರಿಂದ ಪ್ರೊಟೆಕ್ಟ್ ಮಾಡುತ್ತೆ ವಾಲ್ವು. ಯಾವ ವಾಲ್ವು ಹೈಡ್ರಾಲಿಕ್ ಸಿಸ್ಟಮಲ್ಲಿ ಎಕ್ಸ್ಟ್ರಾ ಪ್ರೆಷರಿಂದ ಪ್ರೊಟೆಕ್ಟ್ ಮಾಡುತ್ತೆ ಸಿಸ್ಟಮ್ನ? ನೋಡಿ, ಗೇಟ್ ವಾಲ್ವ್, ಗ್ಲೋಬ್ ವಾಲ್ವ್, ರಿಲೀಫ್ ವಾಲ್ವ್, ನಾನ್ ರಿಟರ್ನ್ ವಾಲ್ವ್. ಇದರಲ್ಲಿ ಕ್ವಶನಲ್ಲೇ ಅರ್ಥ ಆಗೋ ಥರ ಕೊಟ್ಟಿದ್ದಾನೆ. ವಾಲ್ವ್ನ ಎಕ್ಸೆಸಿವ್ ಪ್ರೆಷರಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ವಾಲ್ವ್ನ ಎಕ್ಸೆಸಿವ್ ಪ್ರೆಷರಿಂದ ಏನು ಪ್ರೊಟೆಕ್ಟ್ ಮಾಡುತ್ತಪ್ಪ ಅಂತಂದರೆ, ಪ್ರೊಟೆಕ್ಟ್ ಮಾಡೋದು ಯಾವ ವ್ಯಾಲ್ವು? ನೋಡಿ, ಆನ್ಸರ್ ಈಸ್ ಸಿ, ರಿಲೀಫ್ ವಾಲ್ವ್. ಎಕ್ಸ್ಟ್ರಾ ಪ್ರೆಷರ್ ಬಂದಿದ್ದನ್ನ ರಿಲೀಫ್ ಮಾಡಿಬಿಡುತ್ತೆ. ರಿಲೀಫ್ ಮಾಡೋದಕ್ಕೆ ಅಂತಲೇ ಅಲ್ಲಿ ಒಂದು ವಾಲ್ವ್ನ ಹಾಕಿರ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಸಿಸ್ಟಮ್ ಗೆಟ್ಸ್ ಕಂಪ್ರೆಸ್ಡ್ ಏರ್ ಆ್ಯಸ್ ಎನರ್ಜಿ ಇನ್ಪುಟ್? ಯಾವ ಸಿಸ್ಟಮು ಕಂಪ್ರೆಸ್ಡ್ ಏರ್ನ ಇನ್ಪುಟ್ ಆಗಿ ತಗೊಳುತ್ತೆ? ಇನ್ಪುಟ್ಟು ಎಲ್ಲಿ ಅದನ್ನು ಇನ್ಪುಟ್ಟು ಅಂದರೆ ಕಂಪ್ರೆಸ್ಡ್ ಏರ್ ಇನ್ಪುಟ್ ಇರೋವಂಥ ಸಿಸ್ಟಮ್ ಯಾವುದು? ಹೈಡ್ರಾಲಿಕ್ ಸಿಸ್ಟಮಲ್ಲಿ ಆಯಿಲ್ ಇರುತ್ತೆ. ಅದೇ ಥರ ಇನ್ಯಾವ ಸಿಸ್ಟಮಲ್ಲಿ ಕಂಪ್ರೆಸ್ಡ್ ಏರು ಅಥವಾ ಕಂಪ್ರೆಸ್ಡ್ ಎನರ್ಜಿನ ಇವು ಯೂಸ್ ಮಾಡ್ತಾರೆ? ಒಂದು ಹೈಡ್ರಾಲಿಕ್ ಸಿಸ್ಟಮು, ಮತ್ತೊಂದು ನ್ಯೂಮ್ಯಾಟಿಕ್ ಸಿಸ್ಟಮು, ಎಲೆಕ್ಟ್ರಿಕಲ್ ಸಿಸ್ಟಮು ಮತ್ತು ಮೆಕ್ಯಾನಿಕಲ್ ಸಿಸ್ಟಮು. ಯಾವುದಿರ್ಬೋದು? ಆನ್ಸರ್ ಈಸ್ ಬಿ, ನ್ಯೂಮ್ಯಾಟಿಕ್ ಸಿಸ್ಟಮ್. ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಿ ಏರು ಪವರ್ ಸೋರ್ಸು, ಕಂಪ್ರೆಸ್ಡ್ ಏರು ಪವರ್ ಸೋರ್ಸು. ಮತ್ತು ವಾಟ್ ಈಸ್ ದ ಸೈನ್ಸ್ ಅಂಡರ್ ದ್ಯಾಟ್ ಯು ಸ್ಟಡಿ ದ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಏರ್? ನೋಡಿ, ಇದು ಮೊದಲನೇ ಕ್ಲಾಸಲ್ಲೇ ಹೇಳಿದ್ದೀನಿ. ಇದಕ್ಕೆ ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ಸ್ ಶುರು ಮಾಡಿದಾಗ ಮೊದಲನೇ ಕ್ಲಾಸಲ್ಲಿ ಹೇಳಿದ್ವಿ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂತಂದರೆ ಏನು ಅಂತ. ನ್ಯೂಮ್ಯಾಟಿಕ್ ಸಿಸ್ಟಮ್ ಅಂತಂದರೆ ಏನು ಅಂತ ಆವಾಗಲೇ ಹೇಳಿದ್ವಿ. ಅದನ್ನೇ ಇಲ್ಲೂ ಕೊಟ್ಟಿದ್ದಾನೆ, ಅದನ್ನು ಉಲ್ಟಾ ಕೊಟ್ಟಿದ್ದಾನೆ. ನೋಡಿ, ವಾಟ್ ಈಸ್ ದಿ ಸೈನ್ಸ್ ಅಂಡರ್ ದಟ್ ಯು ಸ್ಟಡಿ ದ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಏರ್? ಹೈಡ್ರಾಲಿಕ್ ಸಿಸ್ಟಮ, ನ್ಯೂಮ್ಯಾಟಿಕ್ ಸಿಸ್ಟಮು, ಎಲೆಕ್ಟ್ರಿಕಲ್ ಸಿಸ್ಟಮು, ಸೇಮ್ ಮೆಕ್ಯಾನಿಕಲ್ ಸಿಸ್ಟಮು. ದ ಆನ್ಸರ್ ಈಸ್ ಬಿ, pneumatic system. Answer is B. The study of science ಅದು ಯಾವುದು? ಅಪ್ಲಿಕೇಶನ್ ಆಫ್ ಏರ್ ಪ್ರಾಪರ್ಟೀಸ್ ಮತ್ತು ಅಪ್ಲಿಕೇಶನ್ ಆಫ್ ಏರ್ದು ಸೈನ್ಸನ್ನು ನಾವು ಸ್ಟಡಿ ಮಾಡೋದನ್ನೇ ನ್ಯೂಮ್ಯಾಟಿಕ್ ಅಂತ ಕರಿತೀವಿ ಅಂತ ಸ್ಟಾರ್ಟಿಂಗೇ ನಾನು ಹೇಳಿದ್ದೀನಿ. ಸೊ ಆನ್ಸರ್ ಈಸ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಚೂಸ್ ಕರೆಕ್ಟ್ ಆನ್ಸರ್. ವಿಚ್ ಪ್ರೆಷರ್ ವಾಲ್ವ್ ಈಸ್ ಮೆಜರ್ಡ್ with respect to perfect vacuum? ಯಾವ ಪ್ರೆಷರ್ ವ್ಯಾಲ್ವು ಮೆಜರ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು ಪರ್ಫೆಕ್ಟ್ ವ್ಯಾಕ್ಯೂಮ್? ಪರ್ಫೆಕ್ಟ್ ವ್ಯಾಕ್ಯೂಮ್ನ ಯಾವ ವಾಲ್ವು? ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಬ್ಸಲ್ಯೂಟ್ ಪ್ರೆಷರ್,
Gauge pressure, vacuum pressure. The answer is B, atmospheric pressure. Sorry, absolute pressure. Absolute pressure. Next, which term is used to move load with less effort? Less effort ಹಾಕಿ ಲೋಡನ್ನ ಮೂವ್ ಮಾಡೋದಕ್ಕೆ ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಆ ಟರ್ಮ್ ಯಾವುದಪ್ಪ ಅಂತಂದರೆ ನ್ಯೂಮ್ಯಾಟಿಕ್, ಹೈಡ್ರಾಲಿಕ್, ಪ್ರೆಷರ್, ಫ್ಲೋ ಆಫ್ ಏರ್. The answer is A, pneumatic. Answer is A, pneumatic. Next question. Which one of the following comes under the application of pneumatics? Pneumatics ಅಲ್ಲಿ ಕೆಳಗಡೆ ಬರುವಂಥ ಯಾವುದು comes under application of pneumatics? Drag, push, close, open. ಇದರಲ್ಲಿ ನಾಲ್ಕರಲ್ಲಿ ಯಾವುದು ನ್ಯೂಮ್ಯಾಟಿಕ್ಸಲ್ಲಿ ಬರುತ್ತೆ? ಬಿ, ಪುಷ್ ಅನ್ನೋದು ಬರುತ್ತೆ. ಪುಷ್ ಮಾಡುತ್ತಲ್ಲ ಅದು ಸಿಲಿಂಡರ್ನ. ನೆಕ್ಸ್ಟ್ ಕ್ವೆಶನ್ ಈಸ್ ವಿಚ್ ಸಿಸ್ಟಮ್ ಈಸ್ ಯೂಸ್ಡ್ ಲಿಕ್ವಿಡ್ ಆ್ಯಸ್ ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್? ಯಾವ ಸಿಸ್ಟಮಲ್ಲಿ ಲಿಕ್ವಿಡನ್ನು ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್ ಆಗಿ ಯೂಸ್ ಮಾಡ್ತಾರೆ? ನ್ಯೂಮ್ಯಾಟಿಕ್ ಸಿಸ್ಟಮ್, ಹೈಡ್ರಾಲಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್. ನೋಡಿ ಇಲ್ಲಿ ಕ್ವಶನಲ್ಲೇ ಫ್ಲೂಯಿಡ್ ಅಂತ ಕೊಟ್ಬಿಟ್ಟಿದ್ದಾನೆ. ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಿ ಫ್ಲೂಯಿಡ್ ಯೂಸ್ ಮಾಡ್ತೀವಾ? ಎಲೆಕ್ಟ್ರಿಕಲ್ ಫ್ಲೂಯಿಡ್ ಯೂಸ್ ಮಾಡ್ತೀವಾ? ಮೆಕ್ಯಾನಿಕಲಲ್ಲಿ ಫ್ಲೂಯಿಡ್ ಯೂಸ್ ಮಾಡ್ತೀವಾ? ಅಲ್ವಾ? ಇದನ್ನು ನೋಡಿದ್ರೆ ಈಗ ಆನ್ಸರ್ ಈಸ್ ಬಿ, ಹೈಡ್ರಾಲಿಕ್. ಫ್ಲೂಯಿಡ್ ಅಂತ ಬಂದ ತಕ್ಷಣ ಹೈಡ್ರಾಲಿಕ್ ಸಿಸ್ಟಮ್ ಅಂತ ನಮಗೆ ಗೊತ್ತಾಗಬೇಕು. ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಶೋನ್ ಇನ್ ಫಿಗರ್? ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ ನೋಡಿ. ಸ್ಟಾರ್ಟಿಂಗೇ ನಾನು ನ್ಯೂಮ್ಯಾಟಿಕ್ ಶುರು ಮಾಡುವಾಗಲೇ ಇದನ್ನು ತೋರಿಸ್ಬಿಟ್ಟು ಹೇಳಿದ್ದೀನಿ ನಾನು ನಿಮಗೆ. ಏನಿದು? ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಆ್ಯಂಡ್ ನ್ಯೂಮ್ಯಾಟಿಕ್ ಸಿಸ್ಟಮ್. ನ್ಯೂಮ್ಯಾಟಿಕ್ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇರೋದು ಇದು. ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಆ್ಯಂಡ್ ಹೈಡ್ರಾಲಿಕ್ ಸಿಸ್ಟಮ್. ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಸಿಸ್ಟಮ್. Work done in mechanical and electric system. The answer is B, work done in mechanical and hydraulic system. Next question is what is the name of the hydraulic circuit? ಇಲ್ಲೊಂದು ಸರ್ಕ್ಯೂಟ್ ಬರುತ್ತೆ, ಅದರದ್ದು ನೇಮ್ ಹೇಳಬೇಕು. ಸಿಂಪಲ್ ಆಗಿರೋದು ಕೊಟ್ಟಿದ್ದಾನೆ. 5/2 ವೇ ಸರ್ಕ್ಯೂಟ್, 4/2 ವೇ ಸರ್ಕ್ಯೂಟ್, 3/2 ವೇ ಸರ್ಕ್ಯೂಟ್, bypass circuit. The answer is D. ನೋಡಿ, ಈ ವಾಲ್ವ್ ಇಲ್ಲವೇ ಇಲ್ಲ ಇಲ್ಲಿ ಮೂರು ಫಿಗರಲ್ಲಿ. ಮೇಲ್ಗಡೆ 3 ABC 3 ವಾಲ್ವ್ಗಳೇ. 5/2 ವಾಲ್ವ್ ಅದು, 4/2, 3/2 ವಾಲ್ವ್ಗಳೆಲ್ಲ. ಇಲ್ಲಿ ವ್ಯಾಲ್ವೇ ಇಲ್ಲ ಫಿಗರಲ್ಲಿ. ಅಲ್ಲಿ ವ್ಯಾಲ್ವ್ ಕೊಟ್ಟಿದ್ದಾನೆ, ಎಲ್ಲ ವಾಲ್ವ್ಗೆ ಸಂಬಂಧಪಟ್ಟಿದ್ದು ಕೊಟ್ಟಿದ್ದಾನೆ. ಸೊ ಹಾಗೆ ಈಸಿಯಾಗಿ ಕಂಡುಹಿಡಿಬೋದು ಇದನ್ನು. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ವಾಲ್ವ್ಸ್ ಆರ್ ಯೂಸ್ ಟು ಕಂಟ್ರೋಲ್ ದಿ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಫ್ಲೂಯಿಡ್? ಫ್ಲೋದು ಡೈರೆಕ್ಷನ್ನ ಕಂಟ್ರೋಲ್ ಮಾಡೋದು ಯಾವ ವಾಲ್ವು? ಹೈಡ್ರಾಲಿಕ್ಸಲ್ಲಿ ಫ್ಲೂಯಿಡ್ ಫ್ಲೋ ಆಗುತ್ತೆ. ಆ ಫ್ಲೂಯಿಡ್ ಫ್ಲೋ ಆಗೋದನ್ನು ಕಂಟ್ರೋಲ್ ಮಾಡೋವಂಥದ್ದು ಯಾವ ವಾಲ್ವು? ಒನ್ ಈಸ್ ಫ್ಲೋ ಕಂಟ್ರೋಲ್ ವಾಲ್, ನಾನ್ ರಿಟರ್ನ್ ವಾಲ್, ಪ್ರೆಷರ್ ಕಂಟ್ರೋಲ್ ವಾಲ್, ಡೈರೆಕ್ಷನಲ್ ಕಂಟ್ರೋಲ್ ವಾಲ್. ನೋಡಿ, ಕ್ವಶನ್ಗೂ ಆನ್ಸರ್ಗೂ ಕ್ವಶನಲ್ಲೇ ಆಲ್ಮೋಸ್ಟ್ ಆನ್ಸರ್ ಇದೆ. ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಫ್ಲೂಯಿಡ್ ಅಂತ ಕೇಳಿದ್ದಾನೆ. ಇಲ್ಲಿ ಆನ್ಸರಲ್ಲಿ ನೋಡಲಿ ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್ ಅಂತಲೇ ಇದೆ. ಅವನು ಉಲ್ಟಾ ಕೇಳಿದ್ದಾನೆ ಅಲ್ವಾ? ಸೊ ಹಾಗೂ ನೀವು ಅದನ್ನು ಕಂಡುಹಿಡ್ಕೋಬೋದು. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಈಸ್ ಅಟ್ಯಾಚ್ಡ್ ವಿತ್ ದ ಲೋಡ್?
ಸಿಂಗಲ್ ಸಿಲಿಂಡ್ರಲ್ಲಿ ಯಾವ ಪಾರ್ಟಲ್ಲಿ ಲೋಡನ್ನ ಹಾಕಿರ್ತಾರೆ? ಒಂದು ಸ್ಪ್ರಿಂಗ್, ಸೀಲ್, ಪಿಸ್ಟನ್ ಮತ್ತು ಪಿಸ್ಟನ್ ರಾಡ್. ದ ಆನ್ಸರ್ ಈಸ್ ಡಿ, ಪಿಸ್ಟನ್ ರಾಡಲ್ಲಿ. ಪಿಸ್ಟನ್ ರಾಡಲ್ಲಿ ತಾನೇ ಲೋಡನ್ನ ಫಿಕ್ಸ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ವೇಸ್ಟ್ ಅದು. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಡಿವೈಸ್ in pneumatics are used for converting pressure energy of compressed air is to mechanical energy? ಯಾವ ಡಿವೈಸು ನ್ಯೂಮ್ಯಾಟಿಕ್ಸ್ನ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಪ್ರೆಷರ್ ಎನರ್ಜಿನ ಕಂಪ್ರೆಸ್ಡ್ ಏರ್ ಆಗಿ ಕನ್ವರ್ಟ್ ಮಾಡಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವ ಡಿವೈಸು? ನ್ಯೂಮ್ಯಾಟಿಕ್ ಆ್ಯಕ್ಚುಯೇಟರ್ಸ್, ಫಿಲ್ಟರ್, regulator, cylinders. The answer is A, pneumatic actuators. ಆ್ಯಕ್ಚುಯೇಟರ್ ತಾನೇ ಆ ಕಂಪ್ರೆಸ್ಡ್ ಏರು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದು. ಸಿಲಿಂಡ್ರಲ್ಲಿ ಬರುತ್ತೆ ಏರ್, ಕಂಪ್ರೆಸ್ಡ್ ಏರ್ ಬರುತ್ತೆ, ಅದು ಪಿಸ್ಟನ್ನ ತಳ್ಳುತ್ತೆ. ಪಿಸ್ಟನ್ ರಾಡಿಂದ ನಾವು ಮೆಕ್ಯಾನಿಕಲ್ ಕೆಲಸಕ್ಕೆ ಏನು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ಕೆಲಸನ ಯೂಸ್ ಮಾಡ್ಕೋತೀವಿ. ಕಂಪ್ರೆಸ್ಡ್ ಏರು ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. Next question is, what is the purpose of direction control valve in hydraulic system? Hydraulic system ಅಲ್ಲಿ ಡೈರೆಕ್ಷನಲ್ ಕಂಟ್ರೋಲ್ ವಾಲ್ವ್ದು ಪರ್ಪಸ್ ಏನು ನೋಡಿ. ಕ್ವಶನ್ಗಳೇ ತಿರುಗಿ ಮುರುಗಿ ಕೇಳಿರ್ತಾನೆ. ಸ್ವಲ್ಪ ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಮಾಡ್ಬೋದು. ಓಪನ್ ಆರ್ ಕ್ಲೋಸ್, ಇನ್ಕ್ರೀಸ್ ದಿ ಪ್ರೆಷರ್, ಡಿಕ್ರೀಸ್ ದಿ ಪ್ರೆಷರ್, ಕಂಟ್ರೋಲ್ ದಿ ವಾಲ್ವ್. ಏನಕ್ಕಪ್ಪ ಅದನ್ನು ಯೂಸ್ ಮಾಡೋದು? ದ ಆನ್ಸರ್ ಈಸ್ ಎ. ಮತ್ತು ಇನ್ನೊಂದು ಕ್ವಶನು, ವೆನ್ ರ್ಯಾಮ್ ಈಸ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಲೀನಿಯರ್ ಆ್ಯಕ್ಚುಯೇಟರ್. ಈ ರ್ಯಾಮ್ ಅನ್ನೋದನ್ನು ಎಲ್ಲಿ ಯೂಸ್ ಮಾಡೋದು ಹೈಡ್ರಾಲಿಕ್ ಆ್ಯಕ್ಚುಯೇಟ್ರಲ್ಲಿ, ಅದು ಲೀನಿಯರ್ ಆ್ಯಕ್ಚುಯೇಟರಲ್ಲಿ ಅಂತ ಕೇಳಿದ್ದಾನೆ. ನಾನು ಸಿಲಿಂಡರ್ಸಲ್ಲಿ ಪಾಠ ಮಾಡುವಾಗ ನಿಮಗೆ ಹೇಳಿದ್ದೀನಿ, ಡಬಲ್ ಆ್ಯಕ್ಟಿಂಗು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ಗಳಲ್ಲಿ ಪಾಠ ಮಾಡುವಾಗ ಇದು ಮೊನ್ನೆ ತಾನೇ ಹೇಳಿದ್ದೀನಿ. ಎಲಿವೇಟರ್ ಜಾಕ್, ಆಯಿಲ್ ಪಂಪ್ಸ್, ರೊಟೇಟಿಂಗ್ ಮೋಟಾರ್, ಹೈಡ್ರೋ ಮೋಟಾರ್. ಯಾವುದು ಲೀನಿಯರ್ಲಿ ರ್ಯಾಮ್ ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂದರೆ ದ ಆನ್ಸರ್ ಈಸ್ ಎ, ಲಿಫ್ಟ್ಗಳು. ಎಲಿವೇಟರ್ ಅಂದರೆ ಲಿಫ್ಟ್ಗಳು. Next question is, which energy is converted by hydrostatic pressure of the oil? ಹೈಡ್ರೋಸ್ಟಾಟಿಕ್ ಪ್ರೆಷರು ಯಾವ ಎನರ್ಜಿ ಇದನ್ನು ಮಾಡುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ನ್ಯೂಮ್ಯಾಟಿಕ್ ಎನರ್ಜಿ, ಹೈಡ್ರಾಲಿಕ್ ಎನರ್ಜಿ. ಯಾವುದಪ್ಪ? ಆನ್ಸರ್ ಈಸ್ ಬಿ, ಮೆಕ್ಯಾನಿಕಲ್ ಎನರ್ಜಿ. ಹೌದಾನೆ? ಆಯಿಲ್ ಪ್ರೆಷರು, ಹೈಡ್ರೋಸ್ಟ್ಯಾಟಿಕ್ ಪ್ರೆಷರು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ಅಲ್ಲಿ ಆಯಿಲಲ್ಲಿ ವರ್ಕ್ ಆಗೋಕ್ಕೆ ಶುರು ಆದ ತಕ್ಷಣ ರಾಡಲ್ಲಿ ನಾವು ಮೆಕ್ಯಾನಿಕ್ ಲಿಂಕೇಜ್ಗಳನ್ನ ಕೊಟ್ಕೊಂಡು ಅಲ್ಲಿ ಯಾವ್ದು ಬೇಕೋ ಏನು ಕೆಲಸ ಬೇಕೋ ಅದನ್ನು ನಾವು ಮಾಡ್ಕೋತಾ ಇರ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ವಾಲ್ವ್ ಬ್ಲಾಕ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ಅಲೋ ಫ್ರೀ ಫ್ಲೋ ಇನ್ ದಿ ಅದರ್ ಡೈರೆಕ್ಷನ್? ಇದು ರಿಪೀಟ್ ಆಗಿದೆ ಕ್ವಶನ್ನು ನೋಡಿ. ಎ ನಾನ್ ರಿಟರ್ನ್ ವಾಲ್, 4/2 ವಾಲ್, ಗೇಟ್ ವಾಲ್, ಗ್ಲೋಬ್ ವಾಲ್. ಇಲ್ಲಿ ನೋಡಿ ಕ್ವಶನ್ನು ಸೇಮ್ ಇದೆ, ಆನ್ಸರಲ್ಲಿ ಮಾತ್ರ ಚೇಂಜ್ ಮಾಡಿದ್ದಾನೆ. ಆವಾಗಲೇ ನಾವು ಇದೇ ಥರದ ಒಂದು ಕ್ವಶನ್ ನೋಡಿದ್ವಿ, ಅಲ್ಲಿ ನಾನ್ ರಿಟರ್ನ್ ವಾಲ್ವ್ ಅಂತ ಇರಲಿಲ್ಲ, ಚೆಕ್ ವಾಲ್ವ್ ಅಂತ ಇತ್ತು, ಮತ್ತು ಇನ್ನು ಮಿಕ್ಕಿದೆಲ್ಲ ಬೇರೆ ಇತ್ತು. ನೋಡಿ ಆನ್ಸರ್ ಈಸ್ ಎ. ಆ ಕ್ವಶನಲ್ಲಿ ಚೆಕ್ ವಾಲ್ವ್ ಅಂತ ಕೇಳಿದ, ಈ ಕ್ವಶನಲ್ಲಿ ನಾನ್ ರಿಟರ್ನ್ ವಾಲ್ವ್ ಅಂತ ಕೊಟ್ಟಿದ್ದಾನೆ. ಎರಡೂ ಒಂದೇ, ನಾನ್ ರಿಟರ್ನ್ ವಾಲ್ವ್ ಅಂತಂದ್ರು ಒಂದೇ, ಚೆಕ್ ವಾಲ್ವ್ ಅಂತಂದ್ರು ಒಂದೇ. ಕ್ವಶನ್ ಮಾತ್ರ ಸೇಮ್ ಇರುತ್ತೆ ನೋಡಿ, ಕ್ವಶನ್ ಮಾತ್ರ ಸೇಮ್ ಇರುತ್ತೆ. ಇನ್ನು ವೇರ್ ಹೈಡ್ರಾಲಿಕ್ ಬೈಪಾಸ್ ಸರ್ಕ್ಯೂಟ್ ಈಸ್ ಯೂಸ್ಡ್ ಕಾಮನ್. ಬೈಪಾಸ್ ಸರ್ಕ್ಯೂಟನ್ನು ಕಾಮನ್ ಆಗಿ ಹೈಡ್ರಾಲಿಕಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ? ಮಿಲ್ಲಿಂಗ್ ಮಿಷಿನ್, ಟರ್ನಿಂಗ್ ಮಿಷಿನ್,
Grinding machine, shearing machine. The answer is D, shearing machine. Shearing machine ಅಲ್ಲಿ bypass circuit ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಹೈಡ್ರಾಲಿಕ್ ಫಂಕ್ಷನ್? ಹೈಡ್ರಾಲಿಕ್ ಫಂಕ್ಷನ್ನು ಏನು? ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಫಿಗರಲ್ಲಿ. ಸ್ಟಾರ್ಟಿಂಗೇನೆ ಇದನ್ನು ಹೇಳಿದ್ದೀನಿ ನಾನು. ಹೈಡ್ರೋಸ್ಟಾಟಿಕ್ ಪ್ರೆಷರ್, transmission of fluid pressure in equal piston areas, turbulent flow. The answer is B, transmission of fluid pressure. ಇಲ್ಲೆಲ್ಲ ಕಡೆ ಫ್ಲೂಯಿಡ್ ಪ್ರೆಷರು ಟ್ರಾನ್ಸ್ಮಿಟ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್, which energy is present in oil by virtue of its motion? ಯಾವ ಎನರ್ಜಿ ನೋಡೋಣ? ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಸ್ಟ್ಯಾಟಿಕ್ ಎನರ್ಜಿ, heat energy. The answer is kinetic energy. ನಮ್ಮ ಹೈಡ್ರಾಲಿಕ್ ಮತ್ತು ನ್ಯೂಮೆಟಿಕಲ್ಲಿ ಎರಡೇ ಎನರ್ಜಿ ನಾವು ಕೇಳೋದು, ಕೈನೆಟಿಕ್ ಎನರ್ಜಿ ಮತ್ತು ಸ್ಟ್ಯಾಟಿಕ್ ಎನರ್ಜಿ ಅಂತ ಅಲ್ವಾ? ಅದು ಎರಡರಲ್ಲಿ ಯಾವುದು ಇದನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಪ್ರಾಪರ್ಟಿ ಆಫ್ ಆಯಿಲ್ ದಟ್ ಕಂಟ್ರೋಲ್ಸ್ ದಿ ಫ್ಲೋ ಇನ್ ಹೈಡ್ರಾಲಿಕ್ ಸಿಸ್ಟಮ್? ಆಯಿಲ್ ಫ್ಲೋ ಆಗೋದಕ್ಕೆ ಯಾವ ಪ್ರಾಪರ್ಟಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ? ವಿಸ್ಕಾಸಿಟಿ, ಆಯಿಲ್ನೆಸ್, ಪೋರ್ ಪಾಯಿಂಟ್, ಫ್ಲಾಶ್ ಪಾಯಿಂಟ್. ದ ಆನ್ಸರ್ ಈಸ್ A, viscosity. ಮುಂದಿನ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಡಿವೈಸ್ ಯೂಸ್ಡ್ ಟು ರಿಮೂವ್ ಡಸ್ಟ್, ಚಿಪ್ಸ್ ಆ್ಯಂಡ್ ಅದರ್ ಫಾರಿನ್ ಪಾರ್ಟಿಕಲ್ಸ್ ಫ್ರಮ್ ದಿ ಫ್ಲೂಯಿಡ್? ಪ್ರೆಷರ್ ರೆಗ್ಯುಲೇಟಿಂಗ್ ವಾಲ್ವ್, ಫಿಲ್ಟರ್, ಅಕ್ಯುಮುಲೇಟರ್, ರೆಗ್ಯುಲೇಟರ್. ನೋಡಿ, ಇದೇ ಥರದ ಕ್ವಶನ್ ಆವಾಗಲೇ ಕೇಳಿದ್ದಾನೆ, ಆದರೆ ಸ್ವಲ್ಪ ಉಲ್ಟಾ ಕೇಳಿದ್ದಾನೆ. ಅಲ್ಲಿ ಆನ್ಸರ್ ಕೊಟ್ಬಿಟ್ಟು ಕ್ವಶನ್ ಕೇಳಿದ್ದಾನೆ. ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ಆನ್ಸರ್ ಕೊಟ್ಬಿಟ್ಟು ಅಲ್ಲಿ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ಕ್ವಶನ್ ಕೊಟ್ಬಿಟ್ಟು ಆನ್ಸರ್ ಕೇಳಿದ್ದಾನೆ. ನೋಡಿ ಏನಿದು ಅಂತಂದರೆ, ವಾಟ್ ಈಸ್ ದ ನೇಮ್ ಆಫ್ ದ ಡಿವೈಸ್ ಯೂಸ್ ಟು ರಿಮೂವ್ ಡಸ್ಟ್, ಚಿಪ್ಸ್ ಆ್ಯಂಡ್ ಅದರ್ ಫಾರಿನ್ ಪಾರ್ಟಿಕಲ್ಸ್ ಫ್ರಮ್ ದಿ ಫ್ಲೂಯಿಡ್? ಫ್ಲೂಯಿಡಲ್ಲಿರೋಂತಹ ಬೇರೆ ಬೇರೆ ಪಾರ್ಟಿಕಲ್ಸು, ಡಸ್ಟ್ ಆಗಲಿ, ಚಿಪ್ಸ್ ಆಗಲಿ, ಬೇರೆ ಯಾವುದೇ ಪಾರ್ಟಿಕಲ್ಸ್ನ ರಿಮೂವ್ ಮಾಡೋವಂಥ ಡಿವೈಸ್ ಯಾವುದು? ಯಾವುದಪ್ಪ ಡಿವೈಸು? ಆನ್ಸರ್ ಈಸ್ ಬಿ, ಫಿಲ್ಟರ್ ತಾನೆ. ಫಿಲ್ಟ್ರಲ್ಲಿ ಅದೆಲ್ಲ ಫಿಲ್ಟರ್ ಮಾಡಿ ನಾವು ಮುಂದಕ್ಕೆ ಹೋಗೋದಾ ಇಲ್ಲ. ಆ್ಯಂಡ್ ವಿಚ್ ವಾಲ್ವ್ ಈಸ್ ಯೂಸ್ಡ್ ಆ್ಯಸ್ ಇಂಟರ್ಫೇಸ್ ಬಿಟ್ವೀನ್ ದಿ ಎಲೆಕ್ಟ್ರಿಕಲ್ ಆ್ಯಂಡ್ ನ್ಯೂಮ್ಯಾಟಿಕ್ ಸಿಸ್ಟಮ್? ನೋಡಿ, ಇಲ್ಲಿ ಮೊನ್ನೆ ತಾನೇ ಹೇಳಿದ್ದೀನಿ ನಾನು, ಪ್ರೆಷರ್ ರಿಲೀಫ್ ವಾಲ್ ಮತ್ತು ಎಲ್ಲ ಇದು ಹೇಳ್ಬೇಕಾದ್ರೆ ಸೊಲೊನಾಯ್ಡ್ ವಾಲ್ವ್ಸ್ದೆ ಎಲ್ಲ ಪಾಠ ಮಾಡಬೇಕಾದ್ರೆ, ವಿಚ್ ವಾಲ್ವ್ ಈಸ್ ಯೂಸ್ಡ್ ಆ್ಯಸ್ ಇಂಟರ್ಫೇಸ್ ಬಿಟ್ವೀನ್ ದಿ ಎಲೆಕ್ಟ್ರಿಕಲ್ ಆ್ಯಂಡ್ ನ್ಯೂಮ್ಯಾಟಿಕ್ ಸಿಸ್ಟಮ್? ರೋಲರ್ ವಾಲ್, ಫ್ಲೋ ಕಂಟ್ರೋಲ್ ವಾಲ್, ಸೊಲೊನಾಯ್ಡ್ ವಾಲ್, ಪ್ರೆಷರ್ ರಿಲೀಫ್ ವಾಲ್. ದ ಆನ್ಸರ್ ಈಸ್ ಸಿ, ಸೊಲೊನಾಯ್ಡ್ ವಾಲ್. ಸೊಲೊನಾಯ್ಡ್ ಪಾಠ ಮಾಡುವಾಗ ಹೇಳಿದ್ದೀನಿ, ಸೊಲೊನಾಯ್ಡ್ ವಾಲ್ ಎಲೆಕ್ಟ್ರಿಕಲ್ ಮತ್ತು ನ್ಯೂಮ್ಯಾಟಿಕ್ಗೆ ಮಧ್ಯದಲ್ಲಿ ಅದು ಕೆಲಸ ಮಾಡಿಕೊಡುತ್ತೆ ಅಂತ. ಮುಂದೆ, ವಿಚ್ ವಾಲ್ವ್ ಈಸ್ ಯೂಸ್ಡ್ ಫಾರ್ ಮೆಕ್ಯಾನಿಕಲ್ ಪೊಸಿಷನ್ ಟು ಸೆನ್ಸ್ ಇನ್ ಮೆಷಿನ್ ಆಟೋಮೇಷನ್ ಸಿಸ್ಟಮ್? ಪ್ರೆಷರ್ ರಿಲೀಫ್ ವಾಲ್, ರೋಲರ್ ವಾಲ್, ಫ್ಲೋ ಕಂಟ್ರೋಲ್ ವಾಲ್, ಡೈರೆಕ್ಷನಲ್ ವಾಲ್. The answer is B, roller valves. Which valve is used to remove the excess amount of oil in the hydraulic system? ನೋಡಿ, ಕ್ವಶನ್ ರಿಪೀಟ್ ಆಗಿದೆ, ಬೇರೆ ಥರ ರಿಪೀಟ್ ಆಗಿದೆ. ಪ್ರೆಷರ್ ರಿಲೀಫ್ ವಾಲ್, ಪ್ರೆಷರ್ ರೆಡ್ಯೂಸಿಂಗ್ ವಾಲ್, ಪ್ರೆಷರ್ ರೆಗ್ಯುಲೇಟರ್ ವಾಲ್, ರೋಲರ್ ವಾಲ್. The answer is A,
ಪ್ರೆಷರ್ ರಿಲೀಫ್ ವಾಲ್. ಆವಾಗಲೇ ಪ್ರೆಷರ್ ರಿಲೀಫ್ ವಾಲ್ ಬಗ್ಗೆ ಒಂದು ಕ್ವಶನ್ ಇತ್ತು, ರಿಪೀಟ್ ಆಗಿದೆ ಬೇರೆ ಥರ ಇದು. ಮತ್ತೊಂದು ಕ್ವಶನು, ವಿಚ್ ವಾಲ್ ಈಸ್ ಎ ಆರಿಫೈಸ್ ಆರ್ ರಿಸ್ಟ್ರಿಕ್ಟಿವ್ ಇನ್ ಹೈಡ್ರಾಲಿಕ್ ಸಿಸ್ಟಮ್. ಯಾವ ವಾಲು ಆರಿಫೈಸು ಅಥವಾ ರಿಸ್ಟ್ರಿಕ್ಟರ್ ಅಂತ ಕರೀತಾರೆ? ಎ ಫ್ಲೋ ಕಂಟ್ರೋಲ್ ವಾಲ್, ಚೆಕ್ ವಾಲ್, ಡೈರೆಕ್ಷನ್ ಕಂಟ್ರೋಲ್ ವಾಲ್, ಪ್ರೆಷರ್ ವಾಲ್. ದ ಆನ್ಸರ್ ಈಸ್ ಎ ಫ್ಲೋ ಕಂಟ್ರೋಲ್ ವಾಲ್. ರಿಸ್ಟ್ರಿಕ್ಟ್ ಮಾಡೋದು ಆರಿಫೈಸ್ ಅಂದರೆ ಒಂದು ಹೋಗೋಕ್ಕೆ ಜಾಗ, ಹೋಲ್ ಥರ. ಮುಂದಿನ ಕ್ವಶನು, ವಿಚ್ ಡಿವೈಸ್ ಮೇಕ್ಸ್ ದಿ ಡಿಫರೆಂಟ್ ಫ್ಲೋ ರೇಟ್ ಆಫ್ ಆಯಿಲ್. ಡಿಫರೆಂಟ್ ಫ್ಲೋ ರೇಟ್ ಆಫ್ ಆಯಿಲ್ ಯಾವ ಡಿವೈಸು ಮಾಡುತ್ತೆ ಡಿಫರೆಂಟ್ ಫ್ಲೋನ? ಥ್ರಾಟಲ್ ವಾಲ್, ಪ್ರೆಷರ್ ವಾಲ್, ಆರಿಫೈಸ್, restriction flow. Answer is A throttle valve. ಮುಂದಿನ ಕ್ವಶನ್, ವಾಟ್ ಈಸ್ ದಿ ಪೀರಿಯಾಡಿಕ್ ಆಯಿಲ್ ಡ್ರೈನ್ ಫ್ರಮ್ ದಿ ಕಂಪ್ರೆಷರ್. ಕಂಪ್ರೆಷರಲ್ಲಿ ಪೀರಿಯಾಡಿಕ್ ಆಗಿ ಅಂದರೆ 15 ದಿವಸಕ್ಕೊಂದು ಸಲನೋ, ವಾರಕ್ಕೊಂದು ಸಲನೋ, ಅಥವಾ ತಿಂಗಳಿಗೊಂದು ಸಲನೋ, ತಿಂಗಳಿಗೆ 3 ಸಲನೋ ಆ ಥರ ಡ್ರೈನ್ ಔಟ್ ಮಾಡೋದು, ಆಯಿಲ್ನ ಡ್ರೌನ್ ಔಟ್ ಮಾಡೋದು. ವಾಟ್ ಈಸ್ ದ ಪೀರಿಯಾಡಿಕ್ ಅಂದರೆ ಏನದು ಪೀರಿಯಡು? ಒನ್ಸ್ ಇನ್ ಎ ವೀಕ್, ಒನ್ಸ್ ಇನ್ ಎ ಮಂತ್, ಒನ್ಸ್ ಇನ್ ಎವ್ರಿ 3 months, ಒನ್ಸ್ ಇನ್ ಎವ್ರಿ 6 months. ದ ಆನ್ಸರ್ ಈಸ್ ಎ ಒನ್ಸ್ ಇನ್ ಎ ವೀಕ್. ಒನ್ಸ್ ಇನ್ ಎ ವೀಕಲ್ಲಿ ನಾವು ಅದನ್ನು ಕ್ಲೀನ್ ಮಾಡಿಬಿಡ್ಬೇಕು, ಆಯಿಲ್ನೆಲ್ಲ ರಿಮೂವ್ ಮಾಡಬೇಕು. Next question is, which type of filters are used for trapping various size of particular matter? ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಯಾವ ಟೈಪ್ ಆಫ್ ಫಿಲ್ಟರ್ನ ಯೂಸ್ ಮಾಡ್ತಾರೆ ಅಂತ. ಮೆಕ್ಯಾನಿಕಲ್ ಫಿಲ್ಟರ್, ಅಬ್ಸಾರ್ಬೆಂಟ್ ಫಿಲ್ಟರ್, magnetic filter, suction filter. The answer is B absorbent filter. Next question is, which type of filter is used to remove ferrous materials from oil in hydraulic system? hydraulic system ಅಲ್ಲಿ ಆಯಿಲಲ್ಲಿ ಇರೋವಂಥ ಅಥವಾ ಸೇರ್ಕೊಂಬಿಟ್ಟಿರೋವಂಥ ಫೆರಸ್ ಮೆಟೀರಿಯಲ್ನ ರಿಮೂವ್ ಮಾಡೋದಕ್ಕೆ ಯಾವ ಟೈಪ್ ಆಫ್ ಫಿಲ್ಟರ್ನ ಯೂಸ್ ಮಾಡ್ತಾರೆ? ಪ್ರೆಷರ್ ಲೈನ್ ಫಿಲ್ಟರ್, ಆಫ್ಲೈನ್ ಫಿಲ್ಟರ್, ಮ್ಯಾಗ್ನೆಟಿಕ್ ಫಿಲ್ಟರ್, ಅಬ್ಸಾರ್ಬೆಂಟ್ ಫಿಲ್ಟರ್. ನೋಡಿ ಅಲ್ಲಿ ಫೆರಸ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಫಿಲ್ಟರ್ಗಳು ಕೊಟ್ಟಿದ್ದಾನೆ. ದ ಆನ್ಸರ್ ಈಸ್ ಸಿ ಮ್ಯಾಗ್ನೆಟಿಕ್ ಫಿಲ್ಟರ್. ಫೆರಸ್ ಮೆಟೀರಿಯಲ್ ಅಂದರೆ ಕಬ್ಬಿಣದ ಅಂಶ ಇರೋವಂಥದ್ದು. ಆ ಕಬ್ಬಿಣದ ಅಂಶ ಇರೋವಂಥದ್ದನ್ನು ರಿಮೂವ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಫಿಲ್ಟರ್ ಅಲ್ವಾ. ಮತ್ತೊಂದು ಕ್ವಶನು, ವಿಚ್ ಪ್ರಾಪರ್ಟಿ ಇನ್ ಹೈಡ್ರಾಲಿಕ್ ಆಯಿಲ್ ಫಂಕ್ಷನ್ ಈಸ್ ಮೀಡಿಯಮ್ ಫಾರ್ ಹೀಟ್ ಟ್ರಾನ್ಸ್ಫರ್? ಶಿಯರ್ ಸ್ಟೆಬಿಲಿಟಿ, ಲೋ volatility, low foaming tendency, good thermal capacity and conductivity. The answer is D. ಥರ್ಮಲ್ ಅಂತಂದರೆ ಹೀಟ್ ಅಂತ. ಥರ್ಮಲ್ ಅಂದರೆ ಹೀಟ್, ಅದಕ್ಕೆ ಸಂಬಂಧಪಟ್ಟಂಗೆ ಇದೆ. ಮತ್ತೊಂದು ಕ್ವಶನು, ವಿಚ್ ಡಿವೈಸ್ ಈಸ್ ಯೂಸ್ಡ್ ಫಾರ್ ಹ್ಯಾಂಡ್ಲಿಂಗ್ ಆ್ಯಂಡ್ ರಿಮೂವಿಂಗ್ ಕಂಟಾಮಿನೇಷನ್ಸ್ ಫ್ರಮ್ ಹೈಡ್ರಾಲಿಕ್ ಆಯಿಲ್? ಹೈಡ್ರಾಲಿಕ್ ಆಯಿಲಲ್ಲಿ ಇರೋವಂಥ ಕಂಟಾಮಿನೇಷನ್ ಅಂತಂದರೆ ಎಲ್ಲ ಬೆರಕೆ ಆಗಿಬಿಟ್ಟಿರ್ತಲ್ಲ, ಒಳಗಡೆ ಏನೇನಾದ್ರು ಮಿಕ್ಸ್ ಆಗಿಬಿಟ್ಟಿರ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಯಾವ ಡಿವೈಸ್ನ ಯೂಸ್ ಮಾಡ್ತಾರೆ? ಹೈಡ್ರಾಲಿಕ್ ಫಿಲ್ಟರ್, ಆ್ಯಕ್ಚುಯೇಟರ್ಸ್, ವಾಲ್ವ್ಸ್, ರೆಗ್ಯುಲೇಟರ್. ನೋಡಿ ಇಲ್ಲಿ ಕಂಟಾಮಿನೇಷನ್ಸ್ನ ರಿಮೂವ್ ಮಾಡೋದಕ್ಕೆ ಅಂತ ಕೇಳಿದ್ದಾನೆ. ಇದರಲ್ಲಿ ಆ್ಯಕ್ಚುಯೇಟರ್ ಏನು ಕೆಲಸ ಮಾಡೋದು?
ವಾಲ್ವ್ ಏನು ಕೆಲಸ ಮಾಡೋದು, ರೆಗ್ಯುಲೇಟರ್ ಏನು ಕೆಲಸ ಮಾಡೋದು ಎಲ್ಲ ನಿಮಗೆ ಗೊತ್ತು. ಮತ್ತು ಹೈಡ್ರಾಲಿಕ್ ಫಿಲ್ಟರ್ ಏನು ಕೆಲಸ ಮಾಡುತ್ತೆ ಅಂತಲೂ ನಿಮಗೆ ಗೊತ್ತು. ಸೊ ಆನ್ಸರ್ ಈಸ್ ಎ. ನೋಡಿ, ಕ್ವಶನ್ನು ಸೇಮ್ ಇದೆ, ಆದರೆ ಉಲ್ಟಾ ಇದೆ. ಬೇರೆ ಥರ ಕೇಳಿದ್ದಾನೆ. ಫಿಲ್ಟರ್ಗೆ ಸಂಬಂಧಪಟ್ಟಂಗೆ 3-4 ಕ್ವಶನ್ ಆಯಿತು. ಇದು NCVT ಪೋರ್ಟಲಲ್ಲಿರುವಂಥ ಅಸೈನ್ಮೆಂಟು. ಮತ್ತೊಂದು ಕ್ವಶನು, ವೈ ಫಿಲ್ಟರ್ ಈಸ್ ಇನ್ಸ್ಟಾಲ್ಡ್ ಇನ್ ದಿ ಸಕ್ಷನ್ ಲೈನ್ ಆಫ್ ಹೈಡ್ರಾಲಿಕ್ ಪಂಪ್. ಇದು ಪುನಃ ರಿಪೀಟ್ ಆಗ್ತಾ ಇದೆ ನೋಡಿ. ರಿಡ್ಯೂಸ್ ದಿ ಆಯಿಲ್ ಟು ಎಂಟರ್, reduce the oil pressure, preventing foreign matters, reduce pressure in the pump. Answer is C, preventing foreign matter. Filter is installed. Filter ಯಾಕೆ ಇನ್ಸ್ಟಾಲ್ ಮಾಡೋದು? ಪ್ರಿವೆಂಟ್ ಮಾಡೋದಕ್ಕೆ. ಬೇರೆ ಫಾರಿನ್ ಮೆಟೀರಿಯಲ್ ಯಾವುದನ್ನ ಮ್ಯಾಟರ್ಸ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಹೋಗೋದನ್ನು. ಹಾಗೆ ಮತ್ತೊಂದು ಕ್ವಶನ್ನು, ವಿಚ್ ಪಾರ್ಟ್ ಆಫ್ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಪ್ರಿವೆಂಟ್ಸ್ air leakage from cylinder to atmosphere? Piston seal, rod seal, piston end, rod end. The answer is B. The answer is B. ರಾಡ್ ಅಲ್ಲಿರೋ ಸೀಲ್ ತಾನೇ ಅದು ಒಳಗಡೆ ಇರೋಂಥ ಏರ್ ಟೈಟ್ ಕೊಡುತ್ತೆ ಅಂತ ನಾನು ಮೊನ್ನೆ ತಾನೇ ಹೇಳಿದೆ ಅದನ್ನು ಹೈಡ್ರಾಲಿಕ್ ಸಿಲಿಂಡ್ರಲ್ಲಿ ಪಾಠ ಮಾಡಬೇಕಾದ್ರೆ. ಮತ್ತೊಂದು ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಟರ್ಮ್ for the interlocked air bubbles and pockets in the hydraulic pipeline and components? ಅದನ್ನು ಕ್ಯಾವಿಟೇಷನ್ಸ್, ಸ್ಟ್ಯಾಟಿಕ್ ಪ್ರೆಷರ್, ವೇಪರ್ ಪ್ರೆಷರ್, ಪ್ರೆಷರ್ ಜಗ್ಸ್ ಅಂತ ಕರೀತಾರೆ. ಆ ಮಧ್ಯದಲ್ಲಿ ಬರುವಂಥ ತೂತು ಥರ ಒಂಥರ ಗುಳೆ ಥರ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ದ ಆನ್ಸರ್ ಈಸ್ ಕ್ಯಾವಿಟೇಷನ್ಸ್. ಅದು ಕ್ಯಾವಿಟೇಷನ್ ಅಂತ ಕರೀತಾರೆ ಅದನ್ನು. ಮತ್ತೊಂದು ಕ್ವಶನು, ವಾಟ್ ಈಸ್ ದ ಕಾಸ್ ಇಫ್ ಆಯಿಲ್ ಫ್ಲೋ ಅಂಡರ್ ಪ್ರೆಷರ್ ವೈಲ್ ಪಾಸಿಂಗ್ ಥ್ರೂ ದಿ ರಿಸ್ಟ್ರಿಕ್ಟೆಡ್ ಪ್ಯಾಸೇಜ್? ಆನ್ಸರ್ ಈಸ್ ಇನ್ಕ್ರೀಸ್ ಹೀಟ್, ಡಿಕ್ರೀಸ್ ಹೀಟ್, ಡಿಕ್ರೀಸ್ ವಾಲ್ಯೂಮ್, ಇನ್ಕ್ರೀಸ್ ಪ್ರೆಷರ್. ದ ಆನ್ಸರ್ ಈಸ್ ಎ, ಇನ್ಕ್ರೀಸ್ ಹೀಟ್. ಮತ್ತೊಂದು ಕ್ವಶನು, ವಿಚ್ ವಾಲ್ವ್ ಪ್ರಿವೆಂಟ್ಸ್ ದಿ ಸಿಸ್ಟಮ್ ಪ್ರೆಷರ್ from rising too high if the pressure regulating valve fails? Answer is check valve, relief valve, pressure valve, direction control valve. ಪುನಃ ರಿಪೀಟ್ ಆಗಿದೆ ಇದೇನೆ. ದ ಆನ್ಸರ್ ಈಸ್ ಬಿ, ರಿಲೀಫ್ ವಾಲ್ವ್. ರಿಲೀಫ್ ವಾಲ್ವ್ ಅದು ಎಕ್ಸಸ್ ಬರೋ ಅಂಥದ್ದನ್ನು ಏನಾದ್ರು ಫೇಲ್ಯೂರ್ ಆಗಿ ಅಥವಾ ಸ್ಟ್ರಕ್ ಆಗಿ ಏನಾದ್ರು ಪ್ರೆಷರ್ ಜಾಸ್ತಿ ಆದರೆ ಇದನ್ನು ರಿಲೀಫ್ ಮಾಡುತ್ತೆ. ಮತ್ತೊಂದು ಕ್ವಶನ್ನು, why hydraulic system failure causes more than 90%? 90% ಹೈಡ್ರಾಲಿಕ್ ಸಿಸ್ಟಮು ಫೇಲ್ಯೂರ್ ಆಗೋಕ್ಕೆ ಏನು ಕಾರಣ ಅಂತ. ಕಂಟಾಮಿನೇಷನ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್, ಲೀಕ್ ಆಫ್ ವಾಲ್ವ್ಸ್, ಪಂಪ್, ಎಲೆಕ್ಟ್ರಿಕ್ ಪವರ್. ನೆನ್ನೆನೂ ಇದೇ ಥರದೊಂದು ಕ್ವಶನ್ ಬಂದಿತ್ತು, ಅದೇ ಥರ ರಿಪೀಟ್ ಆಗಿದೆ, ಬೇರೆ ಥರ ರಿಪೀಟ್ ಆಗಿದೆ. ದ ಆನ್ಸರ್ ಈಸ್ ಎ, ಕಂಟಾಮಿನೇಷನ್ಸ್. ಕಲಬೆರಕೆ ಆಗ್ಬಿಟ್ಟಿರ್ತಲ್ಲ ಹೈಡ್ರಾಲಿಕ್ ಆಯಿಲ್ ಒಳಗಡೆ ಮಧ್ಯದಲ್ಲಿ ಏನಾದ್ರು ಆ ಬೇರೆ ಏನಾದ್ರು ಫಾರಿನ್ ಮೆಟೀರಿಯಲು ಅಥವಾ ಅದಕ್ಕೆ ವಾಟರ್ ಪಾರ್ಟಿಕಲ್ಸೋ ಅಥವಾ ಏರೋ ಏನಾದ್ರು ಬೆರಕೆ ಆಗಿಬಿಟ್ಟಿರ್ತಲ್ಲ, ಅಂಥದ್ದು 90% ಫೇಲ್ಯೂರ್ ಆಗೋಕ್ಕೆ ಅದೇ ಕಾರಣ. ಮತ್ತು ವಿಚ್ ಟೈಪ್ ಆಫ್ ಫಿಲ್ಟರ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದಿ ಪಂಪ್ ಫ್ರಮ್ ಫ್ಲೂಯಿಡ್ ಕಂಟಾಮಿನೇಷನ್ಸ್? ಫ್ಲೂಯಿಡ್ ಕಂಟಾಮಿನೇಷನ್ಸ್ನ ಅವಾಯ್ಡ್ ಮಾಡೋಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ ಫಿಲ್ಟ್ರು ಯೂಸ್ ಮಾಡ್ತಾರೆ? ಸಕ್ಷನ್ ಫಿಲ್ಟರ್, ಮ್ಯಾಗ್ನೆಟಿಕ್ ಫಿಲ್ಟರ್, ಅಬ್ಸಾರ್ಬೆಂಟ್ ಫಿಲ್ಟರ್, ಮೆಕ್ಯಾನಿಕಲ್ ಫಿಲ್ಟರ್. ದ ಆನ್ಸರ್ ಈಸ್ ಎ, ಸಕ್ಷನ್ ಫಿಲ್ಟರ್. ಆನ್ಸರ್ ಈಸ್ ಎ. ಮತ್ತು ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಇದೇ ಥರ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಾಳೆ ಹೊಸ ವಿಷಯದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.